ಹಾಯ್ ಬ್ರದರ್ಸ್, ನೋಡಿ ಗುಲ್ಮರ್ಗ್ ಸೆಕೆಂಡ್ ಫೇಸಲ್ಲಿ ಇದ್ದೀವಿ. ಇವಾಗ ಫಸ್ಟ್ ಫೇಸ್ ನೋಡಿದ್ದಾಯ್ತು, ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಅರ್ಜೆಂಟಲ್ಲಿ ಇದ್ವಿ. ಅದಕ್ಕೆ ಇಲ್ಲಿ ಬಂದು ವೀಡಿಯೋ ಮಾಡ್ತಾ ಇದ್ದೀವಿ. 5ನೇ ತಾರೀಕು ಸ್ನೋ ಬಿದ್ದಿದೆ ಅಂತ ಇಲ್ಲಿ. ಅದಾದಮೇಲೆ ಸ್ನೋ ಬಿದ್ದಿಲ್ಲ. ಒಂದಿನ ಸ್ನೋ ಬಿದ್ದಿರೋದಕ್ಕೇ ಇಲ್ಲಿ ಭಯಂಕರ ಸ್ನೋ ಇದೆ. ಆ್ಯಂಡ್ ಉಸಿರಾಡೋಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ. ಅಷ್ಟು ಏನೋ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ. ಆಲ್ಮೋಸ್ಟ್ 14,000 ಫೀಟ್ ಹೈಟಲ್ಲಿದ್ದೀವಿ ನಾವು. ನೀವು ನೋಡ್ಬೋದು ಸುತ್ತ ಹೆಂಗೆ ಯಾವ ರೀತಿಯಲ್ಲಿ ಸ್ನೋ ಬಿದ್ದಿದೆ ಅಂತ. ನಮ್ಮ ಬ್ಯಾಕ್ ಸೈಡು, ರೈಟ್ ಸೈಡು, ಲೆಫ್ಟ್ ಸೈಡು ಎಲ್ಲ ಸ್ನೋ ಮೌಂಟೇನ್ಸೇ ಇದೆ. ನೀವೇನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ ಡಿಸೆಂಬರ್, ಜನವರಿ, ಫೆಬ್ರವರಿನಲ್ಲಂತೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಆವಾಗ ನಿಮಗೆ 5 ಫೀಟ್ 6 ಫೀಟ್ ಸ್ನೋ ಇರುತ್ತೆ. ಇವಾಗೆಲ್ಲ 2-3 ಇಂಚಸ್ ಸ್ನೋ ಇದೆ. ನಮಗೆ ಏನೋ ಸ್ನೋ ಕಾಣಿಸುತ್ತೆ ಆ ಥರ. ನೀವು ನೆಕ್ಸ್ಟ್ 3 ಮಂತ್ಸ್ ಆದಮೇಲೆ ನೀವು ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಅಂತಂದರೆ ಈ ಏನಿದೆ ಇಲ್ಲಿ ಬಂಡೆ ಗಿಂಡೆ ಎಲ್ಲ ಏನೂ ಕಾಣಿಸೋದಿಲ್ಲ ಅಂತ ನಿಮಗೆ. ಎಲ್ಲ ಪ್ರೀ ಬುಕ್ಕಿಂಗ್ ಮಾಡ್ಕೊಂಬನ್ನಿ, ಟಿಕೆಟ್ ಎಲ್ಲ ಪ್ರೀ ಬುಕ್ಕಿಂಗ್ ಮಾಡ್ಕೊಂಬನ್ನಿ. ಎಲ್ಲ ನಿಮ್ಗೆ ಇಲ್ಲೇ ಸಿಗುತ್ತೆ. ಶೂಸು, ಕೋಟು ಗೀಟು ಎಲ್ಲ ಇಲ್ಲೇ ಸಿಗುತ್ತೆ. ಸ್ಕೇಟಿಂಗ್ ಎಲ್ಲ ಮಾಡ್ಬೋದು. 15 ನಿಮಿಷಕ್ಕೆ ಪಂಟ್ರಾಗ್ಬಿಡ್ತೀರ ಸ್ಕೇಟಿಂಗು. ನೀವು ಹಿಂದೆ ಎಲ್ಲ ನೋಡ್ಬೋದು ಸ್ನೋ ಮೌಂಟೇನ್ಸು, ಅಲ್ಲೆಲ್ಲ ಅಲೋ ಮಾಡ್ತಾಯಿಲ್ಲ ಇವಾಗ. ಇನ್ನು ಪ್ರೊಫೆಷ್ನಲ್ಗೆ ಸ್ಕೇಟಿಂಗ್ ಮಾಡೋರಿಗೆ ಅವ್ರಿಗೆ ಆ ಕಡೆ ಅಲೋ ಮಾಡ್ತಾರೆ. ಅವ್ನು ನೋಡಿ ಹೆಂಗೆ ಬಿದ್ದು ಒದ್ದಾಡ್ತಾ ಇದ್ದಾನೆ ಅಲ್ಲಿ. ಹೋಗಿ ಹೆಂಗೆ ಹೋಗ್ತಾನೋ ಗೊತ್ತಿಲ್ಲ. ಎಣ್ಣೆ ಹಾಕ್ಕೊಂಡು ಹೋಗ್ಬೇಕು. ಎಣ್ಣೆ ಹಾಕ್ಕೊಂಡು ಹೋಗಿಲ್ಲ ಅಂದರೆ ಅವ್ರು ರಾತ್ರಿಗೆ ಜ್ವರ ಬಂದು ಹೊಗೆ ಹಾಕ್ಸ್ಕೊಳೋದು ಗ್ಯಾರಂಟಿ. ಹಂಗಿದೆ ವೆದರ್ ಇಲ್ಲಿ. ಯಾರಾದರೂ ದಮ್ಮುಡಂಗಿದ್ರೆ ಹೊಡಿಯೋದು ಬಿಟ್ಬಿಡ್ರಿ, ಉಸಿರಾಡೋಕ್ಕಾಗಲ್ಲ ಇಲ್ಲಿ ಮೇಲೆ ಬಂದರೆ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋ ಅಪ್ಡೇಟ್ ಮಾಡ್ತೀನಿ ನಿಮಗೆ.